ಕರ್ನಾಟಕದವರು ಬೈಕ್ ಟ್ಯಾಕ್ಸಿಗೆ ಗುಡ್ ಬೈ ಹೇಳ್ಬೇಕೀಗ. ರ್ಯಾಪಿಡೋ, ಊಬರ್, ಮೋಟೋ ಅವ್ರ ಸರ್ವಿಸಸ್ ನ ಸ್ಟಾಪ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತಾ ಇದ್ದಾರೆ ಪ್ರೈವೇಟ್ ಬೈಕ್ಸ್ ನ ಊಬರ್ ಟ್ಯಾಕ್ಸಿ ಯೂಸ್ ಮಾಡೋದು ಇಲ್ಲೀಗಲ್. ಯಾಕೆಂದ್ರೆ ಅವ್ರ ಹತ್ರ ಕಮರ್ಷಿಯಲ್ ಪರ್ಮಿಟ್ ಇರಲ್ಲ. ಈ ಕಡೆ ಸ್ಟೇಟ್ ಗವರ್ಮೆಂಟ್ ಅವರು ಮೋಟಾರ್ ವೆಹಿಕಲ್ಸ್ ಆಕ್ಟ್ ಅಂಡರ್ ಅಲ್ಲಿ ಬೈಕ್ ಟ್ಯಾಕ್ಸಿ ಅವ್ರಿಗೆ ಯಾವುದೇ ಸ್ಪೆಷಲ್ ರೂಲ್ಸ್ ಮಾಡೋ ಮೂಡಲಿಲ್ಲ. ಇದರಿಂದ 6 ಲಕ್ಷ ಗಿಗ್ ವರ್ಕರ್ಸ್ ಮತ್ತೆ ಸ್ಟೂಡೆಂಟ್ಸ್ ಸಫರ್ ಮಾಡೋಂಗಾಗಿದೆ. ಶಾರ್ಟ್ ಟೈಮ್ ಅಲ್ಲೇ ಹಿಟ್ ಆಗಿತ್ತು ಈ ಬೈಕ್ ಟ್ಯಾಕ್ಸಿ. ರೀಸನ್ ಎಲ್ಲ ನಮ್ ಕಣ್ ಮುಂದೆನೆ ಇದೆ. ಬೆಂಗಳೂರು ಟ್ರಾಫಿಕ್ ಹೆಂಗಿದೆ ಅಂತ ನಾವೆಲ್ಲ ನೋಡೇ ಇದೀವಿ. ಅದಕ್ಕೆ ಇವಾಗ ಇದ್ರ ಬ್ಯಾಕ್ಲಾಶ್ ಇಷ್ಟು ಜೋರಾಗಿದೆ. ಫಾರ್ಮರ್ ಇನ್ಫೋಸಿಸ್ ಸಿಎಫ್ಒ ಮೋಹನ್ ದಾಸ್ ಅವರು ಈ ಬ್ಯಾನ್ ನ ಆಂಟಿ ಸಿಟಿಸನ್ ಅಂತ ಟ್ವೀಟ್ ಮಾಡಿದ್ರು. ಈಗ ಕ್ವಿಕ್ ಮತ್ತೆ ಅಫೋರ್ಡಬಲ್ ಟ್ರಾನ್ಸ್ಪೋರ್ಟ್ ಆಪ್ಷನ್ ಗೆ ಬಾಯ್ ಹೇಳ್ಬೇಕಾಗಿದೆ. ನಮ್ಮ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಅವ್ರ ಪ್ರಕಾರ ವರ್ಷದಲ್ಲಿ 8 ಕೋಟಿ ರೈಡ್ಸ್ ಮಾಡ್ತಿದ್ರಂತೆ. ಈಗ ಅವರು ರಿಕ್ವೆಸ್ಟ್ ಮಾಡ್ತಿದ್ದಾರೆ ಗವರ್ಮೆಂಟ್ ಅವ್ರಿಗೆ ಕ್ಲಿಯರ್ ಗೈಡ್ ಲೈನ್ಸ್ ನ ಕೊಡಿ ಅಂತ. ಗೋವಾ ಮತ್ತೆ ಗುಜರಾತ್ ಅಲ್ಲಿರೋಂಗೆ ಡ್ರೈವರ್ಸ್ ಗೆ ಪ್ರಾಪರ್ ಲೈಸೆನ್ಸಿಂಗ್, ಟ್ರೈನಿಂಗ್, ಇನ್ಶೂರೆನ್ಸ್ ಮತ್ತೆ ಸೇಫ್ಟಿ ಪ್ರೋಟೋಕಾಲ್ಸ್ ನ ಕೊಡೋದ್ ಬಿಟ್ಟು ಗವರ್ಮೆಂಟ್ ಅವರು ಸೀದಾ ಬ್ಯಾನ್ ಮಾಡ್ಬಿಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ.